ನನ್ನ ಹತ್ರ 3-4 ಜನ ಬಂದರು, ನೀವು ಹೆಂಗೆಂಗೋ ಡಿಸಿಷನ್ ತೊಗೊಂಡ್ಬಿಡ್ತೀರಾ, ನೀವು ಮ್ಯಾನೇಜ್ಮೆಂಟ್ ಪರ. ಯೂನಿಯನ್ ಲೀಡರ್ ಅಂತಂದರೆ ಎರಡೂ ಕಡೆ ಕೊಂಡಿ ಅಂತ. ನಿಮ್ಮ ಜೊತೆ ಕೆಲಸ ಮಾಡಿ ನಾನು ಒದ್ದಾಡೋ ಬದಲು ನಾನು ಕೆಲಸ ಬಿಟ್ಬಿಟ್ಟು ನನ್ನ ಕೆಲಸ ನಾನು ನೋಡ್ಕೋತೀನಿ, ನಂಗೆ ಬೇಕಾದಷ್ಟು ಆಪ್ಷನ್ಸ್ ಇದೆ ಅಂತ. ನಾನು ಈ ಡಿಸಿಷನ್ಸ್ ತೊಗೊಂಡ್ರೆ ಫೇಲ್ಯೂರ್ ಆದರೆ ಸಕ್ಸಸ್ ಆಗ್ತೀನಿ, ಒಂದು ಪ್ಲ್ಯಾನ್ ಎ. ಪ್ಲ್ಯಾನ್ ಬಿ ಸಕ್ಸಸ್ ಆಗಲಿಲ್ಲ, 1 ತಿಂಗಳು ಕೆಲಸ ಮಾಡಿಲ್ಲ, ಅದರಲ್ಲಿ 15 ದಿನನೂ ಮಾಡಿದ್ದಾರೆ, ಅನ್ಪ್ರೊಡಕ್ಟಿವ್ ಆಗಿದ್ದಾರೆ, ಟಾರ್ಗೆಟ್ ರೀಚ್ ಆಗಿಲ್ಲ. ಅವಾಗ ರಿಸ್ಕ್ ತಗೊಳ್ಳದೇ ಇದ್ರೆ, ಡಿಸಿಷನ್ ತಗೊಳ್ಳದೇ ಇದ್ರೆ ಸಾಧನೆಗಳು ಸಾಧ್ಯವೇ ಇಲ್ಲ. ನಿಮ್ಮ ಲೈಫಲ್ಲಿ ನೀವು ಯಾವಾಗಲೂ ರಿಪೆಂಡ್ ಮಾಡಿದ್ದೀರಾ, ಅವಾಗಲೇ ನಾ ಡಿಸಿಷನ್ ತಗೋಬೇಕಾಗಿತ್ತು ಅಂತ, ಅಥವಾ ನಾನು ಮಾಡಿದ ಬೆಸ್ಟ್ ಡಿಸಿಷನ್ ಇದು ಅಂತ ಅನ್ಸುವಂಥದ್ದು ಯಾವುದು? ಕೆಲವೆಲ್ಲ ಫೂಲಿಶ್ ಡಿಸಿಷನ್ಸ್ ತಗೊಂಡಿದ್ದೀರಾ ನೀವು? ಫೂಲಿಶ್, ಆದರೆ ರಿಪೆಂಟ್ ಮಾಡಿಲ್ಲ. ನಾನು ಬ್ಯಾಂಕಲ್ಲಿ ಒಳ್ಳೆ ಕೆಲಸದಲ್ಲಿದ್ದೆ, ಚೆನ್ನಾಗಿತ್ತು, ನನ್ನ ಕೆಲಸ ಎಲ್ಲ ಚೆನ್ನಾಗಿತ್ತು, ಒಳ್ಳೆ ಪೊಸಿಷನ್ಸು ಇತ್ತು, ತಕ್ಕ ಮಟ್ಟಿಗೆ ಒಂದು 3,000 ರೂಪಾಯಿ ಸಂಬಳನೂ ಬರ್ತಾ ಇತ್ತು. ಬಿಟ್ಟೆಪ್ಪ 1994. ಅವತ್ತು ಫೂಲಿಶ್ ಡಿಸಿಷನ್, ಇವತ್ತಿಗೆ ಅನ್ಸಲ್ಲ ಅಲ್ವಾ? ಇವತ್ತು ಇಷ್ಟು ದೊಡ್ಡ GSS ಅನ್ನೋ ಸಾಮ್ರಾಜ್ಯ ಕಟ್ಟಕ್ಕೆ ಆಗ್ತಿರ್ಲಿಲ್ಲ. ಆದರೆ ಆ ಡಿಸಿಷನ್ ಜೊತೆ ನಾನು ಸ್ಟ್ಯಾಂಡ್ ಆದೆ. ಡಿಸಿಷನ್ ಹೆಂಗೆ ತಗೊಂಡೆ, ಆಫೀಸಲ್ಲಿ ಒಂದು ಸಣ್ಣ ಚರ್ಚೆ ಆಗ್ತಾ ಇತ್ತು. ನಾನು ಯೂನಿಯನ್ ಲೀಡ್ರ್. ಅವಾಗ ನಂಗೊಂದು ಈ ಬಂದ್ ಆಗಿತ್ತು, ಬೆಂಗಳೂರು ಬಂದ್ ಅಂತ ಆಗಿತ್ತು. ಬೆಂಗಳೂರು ಬಂದ್ ಆಗಿದ್ದಾಗ ನಮ್ಮಲ್ಲಿ ಒಂದು ಇದೆ, ಬಂದ್ ನಾವು ಆಚರಣೆ ಮಾಡ್ತಾ ಇರಲಿಲ್ಲ, ಅಂದರೆ ಬ್ಯಾಂಕ್ ಶುಡ್ ನಾಟ್ ಸಪೋರ್ಟ್. ಅವಾಗ ಬಸ್ ಇರಲಿಲ್ಲ, ಆಟೋದಲ್ಲಿ ಬರಬೇಕಾಗ್ತಿತ್ತು, ಅಥವಾ ಟ್ಯಾಕ್ಸಿ. ಅವಾಗ ಟ್ಯಾಕ್ಸಿನೂ ಇಲ್ಲ, ಇವತ್ತಿನ ಥರ ಏನೂ ಇಲ್ಲ, ಆಟೋದಲ್ಲೇ ಬರಬೇಕಾಗ್ತಿತ್ತು. ಆಟೋ ನಾರ್ಮಲಿ ಅವತ್ತಿನ ದಿನ ಡಬಲ್ ಚಾರ್ಜ್ ಮಾಡೋರು. ನಾನೊಬ್ಬ ಡಿಸಿಷನ್ ತೊಗೊಂಡಿದ್ದು. ಹೆಂಗೆ ತೊಗೊಂಡಿದ್ದೆ, ಲಾಂಗೆಸ್ಟ್ ಡಿಸ್ಟೆನ್ಸ್ ಯಾರಿದ್ದಾರೆ, ಲಾಂಗೆಸ್ಟ್ ಅಂತಂದರೆ ಇವರು 15 ಕಿಲೋಮೀಟ್ರಿಂದ ಬರ್ತಾ ಇದ್ದಾರೆ. 15 ಕಿಲೋಮೀಟ್ರಿಗೆ 1 ಕಿಲೋಮೀಟ್ರಿಗೆ ಅವತ್ತು 5 ರೂಪಾಯಿ ಏನೋ ಇತ್ತು. 15 5 75 ಇಂಟು ಡಬಲ್ ಕೊಡಿ, ಬರೋವಾಗ ವಾಪಸ್ ಹೋಗುವಾಗ ಎರಡೂ ಸೇರಿ ಒಂದು 75 ಇಂಟು 2 150, 150 ಇಂಟು ಏನು ಬರೋವಾಗ ಹೋಗುವಾಗ 300 ರೂಪಾಯಿ. ಸೊ ಒಬ್ಬರಿಗೆ 300 ರೂಪಾಯಿ ಅಲೋಯನ್ಸ್ ಅಂತ ಫಿಕ್ಸ್ ಮಾಡಿದೆ. ಇದು ನನ್ನ ಅನಾಲಿಸಿಸ್. ಇದು ಅವ್ರು ಯಾರೂ ಖರ್ಚು ಮಾಡೋ ಹಾಗಿಲ್ಲ, ಅಷ್ಟು ಖರ್ಚು ಆಗಲ್ಲ, ಮತ್ತೆ ವಾಪಸ್ ಹೋಗುವಾಗ 6 ಗಂಟೆ ಆಗೋಗಿರುತ್ತೆ, ಬಂದಿರಲ್ಲ. ಸೊ ಆದರೂ ಬೆನಿಫಿಟ್ ಕೊಡುವ ಹಾಗೆ ಇದೆಲ್ಲ ಮಾಡಿದೆ. ನನ್ನ ಹತ್ರ 3-4 ಜನ ಬಂದರು, ನೀವು ಹೆಂಗೆಂಗೋ ಡಿಸಿಷನ್ ತೊಗೊಂಡ್ಬಿಡ್ತೀರಾ, ನೀವು ಮ್ಯಾನೇಜ್ಮೆಂಟ್ ಪರ ಅಂದರು. ಯೂನಿಯನ್ ಲೀಡರ್ ಅಂತಂದರೆ ಎರಡೂ ಕಡೆ ಕೊಂಡಿ ಅಂತ. ನನ್ನ ಮ್ಯಾನೇಜ್ಮೆಂಟ್ಗೂ ಕೊಂಡಿ, ನಿಮಗೂ ಕೊಂಡಿ. ನನ್ನ ಮೇಲೆ ಗಲಾಟೆ ಮಾಡಿದ್ರು ಯಾರು, ನಮ್ಮ ಟೀಮನವರೇ ಗಲಾಟೆ ಮಾಡಿ, ನೀವು ನನ್ನನ್ನೆಲ್ಲ ಕನ್ಸಲ್ಟ್ ಮಾಡಬೇಕಾಗಿತ್ತು, ನಾನು ವೈಸ್ ಪ್ರೆಸಿಡೆಂಟು, ಹಂಗೆ ಹಿಂಗೆ ಏನೇನೋ ಮಾತಾಡಿದ್ರು. ನಾನು ಹೇಳಿದೆ ಅದೆಲ್ಲ ಓಕೆ, ನಾನು ಡಿಸಿಷನ್ ತೊಗೊಂಡಾಗಿದೆ ಅಂತ. ತುಂಬ ಗಲಾಟೆ ಮಾಡಿದಾಗ ಅಷ್ಟೇ ತಾನೇ, ನಿಮ್ಮ ಜೊತೆ ಕೆಲಸ ಮಾಡಿ ನಾನು ಒದ್ದಾಡೋ ಬದಲು ನಾನು ಕೆಲಸ ಬಿಟ್ಬಿಟ್ಟು ನನ್ನ ಕೆಲಸ ನಾನು ನೋಡ್ಕೋತೀನಿ, ನಂಗೆ ಬೇಕಾದಷ್ಟು ಆಪ್ಷನ್ಸ್ ಇದೆ ಅಂತಂದು ಅಷ್ಟೇ. ಹಾಗಂದು ಹೊರಗೆ ಬಂದ್ರಿ? ಹಾಗಂದು ಮನೆಗೆ ಬಂದೆ. ಮನೇಲಿ ಹೇಳೂ ಇಲ್ಲ ಯಾರಿಗೂ. ಒಂದು ರೆಸಿಗ್ನೇಷನ್ ಲೆಟ್ರ್ ಕೊಟ್ಟೆ. ವಿಜಯದಶಮಿ ಆವಾಗ ನೆಕ್ಸ್ಟ್ ಡೇ ಆಯುಧ ಪೂಜೆ, ವಿಜಯದಶಮಿ ಇತ್ತು, ಕೊಟ್ಟೆ. ಅದಾದಮೇಲೆ ಅವರೆಲ್ಲ ಬ್ಯಾಂಕಿಂದ ಬಂದಿದ್ದರು, ಸಾರಿ ಕೇಳಿದ್ರು. ಇಲ್ಲಪ್ಪ, ನಾನು ಐ ಹ್ಯಾವ್ ಡಿಸೈಡೆಡ್. ಆ ಕ್ಷಣದ ಎಮೋಷನಲ್ ಫೂಲಿಶ್ ಡಿಸಿಷನ್ ಅದು. ಮಾರನೇ ದಿನ ಬೆಳಗ್ಗೆ ನಂಗೆ ಕೆಲಸ ಇದೆಯಾ ಅಂದರೆ ಇಲ್ಲ, ಗೊತ್ತಿಲ್ಲ. ಇಟ್ ವಾಸ್ ಡಿಸೈಡೆಡ್. ಅವತ್ತಿಗೆ ಕಷ್ಟ ಆಯ್ತಾ ಆದರೆ ಆ ಡಿಸಿಷನ್? 5-10 ವರ್ಷ ಕಷ್ಟ ಆಯ್ತು. ಅನ್ಸರ್ಟನ್ ಡಿಸಿಷನ್. ನಿಮ್ಮ ನೀವೇ ಬೈಕೊಂಡಿದ್ದೀರಾ, ನಾನು ತಪ್ಪು ಡಿಸಿಷನ್ ತಗೊಂಡ್ಬಿಟ್ಟೆ ಅಂತ? ಇಲ್ಲ, ನಂಗೆ ಆಪರ್ಚುನಿಟೀಸ್ ಕಾಣಿಸ್ತಾ ಇತ್ತು. ಬಟ್ ಕಷ್ಟ ಜೊತೆಗಿತ್ತಲ್ಲ, ಒಂದು ಫ್ಯಾಮಿಲಿನ ಮ್ಯಾನೇಜ್ ಮಾಡಬೇಕಿತ್ತು, ಯು ಆರ್ ಆನ್ಸರಬಲ್, ಫೀಡ್ ಮಾಡಬೇಕು. ಹುಚ್ಚುತನ ಇರುತ್ತಲ್ಲ, ಆ ಹುಚ್ಚುತನ ನನ್ನ ಡಿಸಿಷನ್ ಹಿಡಿದು ನಿಲ್ಲಿಸ್ತು. ಅಂದ್ರೆ ಈ ಮೆಸೇಜು ಯಾರೋ ಏನಾರೋ ಛಲ ತೊಟ್ಟು ಏನಾರೋ ಮಾಡಕ್ ಹೋದಾಗ ಸ್ಪೇಸ್ ಕೊಡಿ ಅಂತ ಹೇಳ್ತೀರಾ ಫ್ಯಾಮಿಲಿಗೋ? ಇಲ್ದ್ರೆ ಹೆಂಗ್ ಸಾಧ್ಯ? ಅಚೀವ್ಮೆಂಟ್ಸ್ ಹೆಂಗ್ ಸಾಧ್ಯ? ನಂಗೆ ಅನ್ಸರ್ಟನ್ ಇದ್ದಿದ್ದರಿಂದ ನನ್ನ ಅಚೀವ್ಮೆಂಟ್ಸ್ ಜಾಸ್ತಿ ಇತ್ತು. ಬ್ಯಾಂಕಲ್ಲಿ ಇದ್ದಾಗ ನನಗೆ ಡೆಫಿನೆಟ್ ಇಷ್ಟೇ ಇನ್ಕಮ್ ಬರ್ತಾ ಇತ್ತು, ಟೈಮ್ ಎಕ್ಸ್ಟ್ರಾ ಇರ್ತಾ ಇರಲಿಲ್ಲ. ಈಗ ನಂಗೆ ಟೈಮ್ ಜಾಸ್ತಿ ಸಿಕ್ತು, ನನ್ನ ಆಪರ್ಚುನಿಟೀಸ್ ಜಾಸ್ತಿ ಸಿಕ್ತು. ಬೆಳಗ್ಗೆ 5 ಗಂಟೆಗೆ ವ್ಯಾಪಾರ ಶುರು ಮಾಡಿದ್ದೆ, ರಾತ್ರಿ 11 ಗಂಟೆ ತನಕ ಮಾಡ್ತಾ ಇದ್ದೆ. ಬ್ಯಾಂಕಲ್ಲಿದ್ದಾಗ ನಂಗೆ ಆಪರ್ಚುನಿಟಿ ಇರ್ತಾ ಇರಲಿಲ್ಲ. ಆಪ್ಷನ್ಸ್ ಓಪನ್ ಆಗುತ್ತೆ. 2 ಹೊತ್ತು ಊಟ ಇಲ್ಲದೆ ಇದ್ದರೆ ಎಲ್ಲವೂ ಆಗುತ್ತೆ. ಕರೆಕ್ಟ್. ಇವತ್ತಿನ ಟ್ರೆಂಡ್ ಅಂತ ನೋಡೋದಾದರೆ ನೀವು ಹೇಳಿದ ಹಾಗೆ ಸ್ಟಾರ್ಟಪ್ಸ್ ದುನಿಯಾ. ಇವಾಗ ಆ ಯಂಗರ್ ಜನ್ರೇಷನ್ ಏನೋ ಕ್ರೇಜಿ ಐಡಿಯಾಸ್ ಬರುತ್ತೆ, ಟ್ರೈ ಮಾಡೋಕ್ಕೆ ಹೋಗ್ತಾರೆ. ಸೊ ಆ ಡಿಸಿಷನ್ ತೊಗೊಳಕ್ಕೆ ಬಿಡಿ ಅಂತ ಹೇಳ್ತೀರಾ ಹಾಗಿದ್ರೆ? ನನಗೆ ಹೇಳೋಕ್ಕೆ ತುಂಬ ಈಸಿ, ಆದರೆ ಕ್ಯಾಲ್ಕುಲೇಟಿವ್ ಡಿಸಿಷನ್ಸ್, ಕ್ಯಾಲ್ಕುಲೇಟಿವ್ ರಿಸ್ಕ್ಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಲೀಗಲ್ ಮಾರಲ್ ವೇ ನೀವು ಏನು ಬೇಕಾದರೂ ಡಿಸಿಷನ್ಸ್ ತಗೋಬೋದು. ಇಲ್ಲೀಗಲ್ ಇಮ್ಮಾರಲ್ ವೇನ ಡಿಸಿಷನ್ಸ್ ಬೇಡ. ನಾನೇನೋ ಡ್ರಿಂಕ್ಸ್ ಮಾಡ್ತೀನಿ, ಡ್ರಗ್ಸ್ ಮಾಡ್ತೀನಿ, ಅಲ್ಲೆಲ್ಲ ಹೋಗಬಾರ್ದು.
ರಿಸ್ಕ್ ತಗೋತೀನಿ, ಅಲ್ಲಿ ಸಂಪಾದನೆ ಜಾಸ್ತಿ, ಅದರಲ್ಲಿ ನಾನು ಬರ್ತೀನಿ, ಅಂಡರ್ವರ್ಲ್ಡ್ ಹೋಗ್ತೀನಿ. ಈ ಥರದ ಯಾವ ಫೂಲಿಶ್ ಡಿಸಿಷನ್ಸ್ ಆಗಬಾರ್ದು. ಅದು ಡೇಂಜರಸ್ ಡಿಸಿಷನ್ಸ್. ಆ ಥರ ಡಿಸಿಷನ್ಸ್ ಇಲ್ಲ, ಅವಶ್ಯಕತೆ ಇಲ್ಲ. ಅಂದರೆ ನಮ್ಮ ಪ್ರಸ್ತುತ ಸಮಾಜಕ್ಕೆ ಅವಶ್ಯಕತೆ ಇಲ್ಲ. ರೈಟ್. ಲೀಗಲ್ ಮಾರಲ್ ಡಿಸಿಷನ್ಸ್ ಯಾವುದು ಬೇಕಿದ್ರೂ ತಗೋಬೋದು. ಆ್ಯಂಡ್ ವಾಟ್ ಯು ಮೀನ್ ಬೈ ಕ್ಯಾಲ್ಕುಲೇಟಿವ್ ಡಿಸಿಷನ್? ನಾನು ಈ ಡಿಸಿಷನ್ಸ್ ತಗೊಂಡ್ರೆ ಫೇಲ್ಯೂರ್ ಆದರೆ ಸಕ್ಸಸ್ ಆಗ್ತೀನಿ, ಒಂದು ಪ್ಲ್ಯಾನ್ ಎ. ಪ್ಲ್ಯಾನ್ ಬಿ ಸಕ್ಸಸ್ ಆಗಲಿಲ್ಲಪ್ಪ, ಇನ್ನೊಂದು ವರ್ಷ 2 ವರ್ಷ ಸಕ್ಸಸ್ಸೇ ಆಗಲಿಲ್ಲ. ನನಗೆ ಫಸ್ಟ್ ಸಕ್ಸಸ್ ಸಿಗೋ ಅಷ್ಟೊತ್ತಿಗೆ ನಾನು 10 ವರ್ಷದ ಮೇಲೆ ಆಗಿತ್ತು. 94 ಐ ಲೆಫ್ಟ್ ಬ್ಯಾಂಕ್. 2004, 2006, 2007 ಅಷ್ಟೊತ್ತಿಗೆ ನನಗೆ ಮೊದಲನೇ ಸೆಟಲ್ಮೆಂಟ್. ಅಂದರೆ ಒಂದು 13 ವರ್ಷ ಹಿಡಿತಪ್ಪ. 13 ವರ್ಷ ಜೀವನ ತಳ್ಕೊಂಡು ಹೋಗಿದ್ದೀನಿ. ಬ್ಯಾಲೆನ್ಸ್ ಮಾಡಿದ್ದೀನಿ. ಮತ್ತು ಒಂದು ಡಿಸಿಷನ್ ತಗೊಂಡ್ಮೇಲೆ ಅದಕ್ಕೆ ನಿಂತ್ಕೋಬೇಕು. ನಮ್ಮ ಪತಂಜಲಿ ಯೋಗ ಸೂತ್ರದಲ್ಲಿ ಒಂದು ಶ್ಲೋಕ ಇದೆ, ಸತು ದೀರ್ಘಕಾಲೆ ನೈರಂತರ್ಯ ಅಭ್ಯಾಸೋ ಸೇವಿತ ದೃಢ ಭೂಮಿ. ಸತು ದೀರ್ಘಕಾಲೆ, ಯಾವುದೇ ಸಕ್ಸಸ್ ಸಿಗ್ಬೇಕಂದ್ರೆ ತುಂಬ ದೀರ್ಘವಾಗಿ, ಒಂದು ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ, ಕಂಟಿನ್ಯೂಟಿ ಅಂತ ಹೇಳ್ತೀವಿ. ಸತು ದೀರ್ಘಕಾಲೆ, ಒಂದು ದಿನದಲ್ಲಿ ಬಹುಶಃ ಒಂದು 8-10 ಗಂಟೆ ಕೆಲಸ ಮಾಡೋರಾಗಬೇಕು. ಆ ದಿನದ ದೀರ್ಘಕಾಲ ಅದು. 15 ಗಂಟೆ 18 ಗಂಟೆ ಕೆಲಸ ಮಾಡೋರಾಗಬೇಕು. ಹಾಗೆ ವರ್ಷಾನುಗಟ್ಲೆ ಕೆಲಸ ಮಾಡೋರಾಗಬೇಕು. ಸತು ದೀರ್ಘಕಾಲೆ, ಇವತ್ತಿನ ದೀರ್ಘಕಾಲ ನೈರಂತರ್ಯ. ಇವತ್ತೊಂದು ಮಾಡಿಬಿಡೋದು, 15 ದಿನ ಬಿಟ್ಬಿಟ್ಟು ಮತ್ತೆ ಕಂಟಿನ್ಯೂಟಿ ತಗೊಳ್ಳೋದು. ಲೈಕ್ ಯು ಸೆಡ್, ಇಟ್ ಇಸ್ ಕಂಟಿನ್ಯೂಟಿ ಪ್ಲಸ್ ಕನ್ಸಿಸ್ಟೆನ್ಸಿ. ಈ ಎರಡೂ ಸತು ದೀರ್ಘಕಾಲೆ ನೈರಂತರ್ಯ. ಕೆಲಸ ಇವತ್ತು ಸಂಜೆಗೆ ಕೆಲಸ ನಿಲ್ಲಿಸಿದೀವಿ, ನಾಳೆ ಬೆಳಗ್ಗೆ ಕೆಲಸ ಶುರು ಮಾಡಿದ್ರೇನೆ ಇದರ ಕಂಟಿನ್ಯೂಟಿ ಸಿಗೋದು, ಅದರ ಕನ್ಸಿಸ್ಟೆನ್ಸಿ ಸಿಗೋದು. ಉದಾಹರಣೆಗೆ ನಾನು ಮೈಸೂರು ಟು ಬೆಂಗಳೂರು ವಾಕ್ ಮಾಡಬೇಕಪ್ಪ. ಹೆಂಗೆ ವಾಕ್ ಮಾಡಬೇಕು? ಒಂದು ದೇಹಕ್ಕೆ ಶಕ್ತಿ ಬೇಕು, ಎಕ್ವಿಪ್ಮೆಂಟ್ಸ್ ಇರಬೇಕು, ನನಗೆ ಶೂಗೆ ಎಲ್ಲ ಇರಬೇಕು, ವಾಕ್ ಮಾಡಬೇಕು. ಬರಿಗಾಲಲ್ಲಿ ನಡೆಯೋಕ್ಕಾಗತ್ತೆ ಇಲ್ಲೋ ಗೊತ್ತಿಲ್ಲ. ಆವಾಗ ಬರಿಗಾಲ ಅಂತಂದರೆ ನಾನು ಸಮ್ಮರ್ ಸೀಸನ್ ಸೆಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಹೀಗೆಲ್ಲ ಎಕ್ವಿಪ್ ಆಗಬೇಕು. ಎಕ್ವಿಪ್ ಆಗಿ ಇಲ್ಲಿಂದ ನಡಿಲಿಕ್ಕೆ ಶುರು ಮಾಡಬೇಕು. ಎಷ್ಟು ದಿನ ತಲುಪ್ತೀಯಾ ಅಂತಂದರೆ ನಾನು ಅನ್ಕೋತೀನಿ ಒಂದು 4 ದಿನದಲ್ಲಿ ಸೇರಿಬಿಡ್ತೀನಿ ಅಂತ. ಸೊ ನನ್ನ ದೇಹದ ಶಕ್ತಿ 140 ಕಿಲೋಮೀಟ್ರು, ಟ್ರಾಫಿಕ್ಕು, ಎಷ್ಟವರ್ ನಡೆಯೋಕ್ಕೆ ತಾಕತ್ತಿದೆ, ಎಕ್ವಿಪ್ಮೆಂಟ್ಸ್ ಎಷ್ಟಿದೆ ನನ್ನ ಹತ್ರ, ತಿಂಡಿಗೆ ದುಡ್ಡಿದೆಯಾ, ನೀರು ತೊಗೊಳಕ್ಕೆ ದುಡ್ಡಿದೆಯಾ, ಎಲ್ಲಿ ನೀರು ತೊಗೋಬೇಕು, ಇದೆಲ್ಲ ಕ್ಯಾಲ್ಕುಲೇಷನ್ಗೆ ಬರುತ್ತೆ. ಇಷ್ಟೆಲ್ಲ ಕ್ಯಾಲ್ಕುಲೇಟೆಡ್ ರಿಸ್ಕಲ್ಲಿ ನಾನು ಹೇಳ್ಬೋದು, ಒಂದು ದಿನಕ್ಕೆ ನಾನು 15 ಕಿಲೋಮೀಟರ್ ನಡೆದ್ರೆ ನಾನು 10ನೇ ದಿನದಲ್ಲಿ ನಾನು ಬೆಂಗಳೂರು ತಲುಪ್ತೀನಿ. ಬೆಟ್ಟ ಹತ್ತಿಲ್ವಾ, ಮೌಂಟ್ ಎವರೆಸ್ಟ್ ಹತ್ತಿಲ್ವಾ, ಅವರೆಲ್ಲ ರಿಸ್ಕ್ ತಗೊಂಡಿಲ್ವಾ? ಅದು ತಗೊಳಕ್ ಮುಂಚೆ ನಾನು ಮೌಂಟ್ ಎವರೆಸ್ಟ್ ಹತ್ತುತ್ತೀನಿ ಅನ್ನುವ ಡಿಸಿಷನ್ ತಗೊಂಡಿಲ್ವಾ? ಅರುಣಿಮಾ ಸಿನ್ಹಾ ಕಾಲೇ ಇಲ್ಲ, ಅವಳು ಹತ್ತುತ್ತಾಳೆ. ಅಂದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ರಿಸ್ಕ್ ತಗೊಳ್ಳದೇ ಇದ್ದರೆ, ಡಿಸಿಷನ್ ತಗೊಳ್ಳದೇ ಇದ್ದರೆ ಸಾಧನೆಗಳು ಸಾಧ್ಯವೇ ಇಲ್ಲ. ಮತ್ತು ಯಾವುದೇ ಸಾಧನೆ ಮಾಡಬೇಕಂತಂದರೆ, ಯಾವುದೇ ರಿಸ್ಕ್ ತಗೊಂಡಿದ್ದೀವಿ, ಯಾವುದೇ ಡಿಸಿಷನ್ ತಗೋಬೇಕಂದ್ರೆ ಅದಕ್ಕೆ ಬದ್ಧವಾಗಿರಬೇಕು. ಸತು ದೀರ್ಘಕಾಲೆ ನೈರಂತರ್ಯ ಅಭ್ಯಾಸೋ ಸೇವಿತ. ಅಭ್ಯಾಸ ಆಗೋದು ನಮಗೆ ಅಭ್ಯಾಸ ಆಗಬೇಕು, ಡೈಲಿ ವರ್ಕಿಂಗ್ ಅಭ್ಯಾಸ ಆಗಬೇಕು. ಸಾಧಾರಣದ ಭಾಷೆನಲ್ಲಿ ಹೇಳಬೇಕಂತಂದ್ರೆ, ಈಗ ನೀವು 30 ದಿನ ಒಂದು ತಿಂಗಳು ಎಂಪ್ಲಾಯೀಸ್ ಅಂತ ಅನ್ಕೋಣ. ಎಂಪ್ಲಾಯೀಸ್ 30 ದಿನ ಕೆಲಸ ಮಾಡಿದ್ರೆ 4 ದಿನ ಲೀವ್ ಇರುತ್ತೆ, ಇನ್ನು 26 ದಿನ ಕೆಲಸ ಮಾಡಿದ್ರೆ 1 ತಿಂಗಳು ಸಂಬಳ ಸಿಗುತ್ತೆ. ಅವರಿಗೆ ಆ ಸಂಬಳ ಸಿಗೋದು ಈಸ್ ಕಾಲ್ಡ್ ರಿವಾರ್ಡ್ ಫಾರ್ ದೇರ್ ಡಿಸಿಷನ್ ಆಫ್ ಎಂಪ್ಲಾಯ್ಮೆಂಟ್. ರಿವಾರ್ಡ್. 15 ದಿನ ಮಾತ್ರ ಬಂದಿದ್ದಾರಪ್ಪ, 15 ದಿನದ ಸಂಬಳ ತಾನೇ ಬರುತ್ತೆ. ಸಕ್ಸಸ್ ಹಾಫ್ ಆಯ್ತಾ ಅವಾಗ? ಅಷ್ಟೇನಾ? ಇಷ್ಟೇ ಫಾರ್ಮುಲಾ ಇದು. ಈಗ ಅವ್ರಿಗೆ ಕೆಲಸ ಕೊಟ್ಟಿದ್ದೀವಿ, 15 ದಿನದಲ್ಲಿ ಅವ್ರು 1 ತಿಂಗಳಿಗಾಗೋಷ್ಟು ಕೆಲಸ ಮಾಡಿದ್ದಾರೆ. ಸೊ ಸಪೋಸ್ ಏನಾದರೂ ಅದು ಕಾಂಟ್ರಾಕ್ಟ್ ಬೇಸಿಸ್ ಕೆಲಸ ಆಗಿದ್ದಿದ್ರೆ ಅವ್ರಿಗೆ ಪೂರ್ತ ಸಂಬಳ ಬರುತ್ತೆ. ಯಾಕೆ? ಪೂರ್ತ ಕೆಲಸ ಮಾಡರು ತೋರಿಸಿದ್ದಾರೆ. ಈಗ 1 ತಿಂಗಳು ಕೆಲಸ ಮಾಡಿಲ್ಲ, ಅದರಲ್ಲಿ 15 ದಿನನೂ ಮಾಡಿದ್ದಾರೆ, ಅನ್ಪ್ರೊಡಕ್ಟಿವ್ ಆಗಿದ್ದಾರೆ, ಟಾರ್ಗೆಟ್ ರೀಚ್ ಆಗಿಲ್ಲ, ಅವಾಗ ಆ ಕೆಲಸದಲ್ಲಿ ಅರ್ಧ ಬರುತ್ತೆ. ಸೊ ಸಕ್ಸಸ್ ಫಾರ್ಮುಲಾ ಕಾಣುತ್ತಾ? ಟಾರ್ಗೆಟು ಇರುತ್ತೆ, ಟಾರ್ಗೆಟ್ ಆಫ್ ವರ್ಕ್ ಇರುತ್ತೆ, ಟಾರ್ಗೆಟ್ ಆಫ್ ಡೇಸ್ ಆ್ಯಂಡ್ ಟೈಮ್ ಇರುತ್ತೆ. 30 ದಿನದಲ್ಲಿ ಇಷ್ಟು ಕೆಲಸ ಮಾಡಬೇಕು, ಇಷ್ಟು ಸಂಬಳ ಬರುತ್ತೆ ಅಂತಲೂ ಇರುತ್ತೆ. 3 ತಿಂಗಳು ಆ ಥರ ಅಚೀವ್ ಮಾಡಿಲ್ಲ ಅಂತಂದರೆ ತೆಗೆದಾಕ್ತಾರೆ. ಸೊ ಸಕ್ಸಸ್ ಅನ್ನೋದೇನೋ ಅಲ್ಲಿ ಸ್ಯಾಲ್ರಿ, ಸಕ್ಸಸ್ ಅನ್ನೋದೇನೋ ಅಲ್ಲಿ ಇನ್ಸೆಂಟಿವ್.
ಫೇಲ್ಯೂರ್ ಅನ್ನೋದೇನು, ಸ್ಯಾಲ್ರಿ ಕಮ್ಮಿ ಬಂದರೆ ಫೇಲ್ಯೂರ್ ಆಯಿತು. ನಾನು ಕಂಟಿನ್ಯೂಸ್ ಆಗಿ ಹೋಗೋಕ್ಕಾಗಿಲ್ಲ, ಕಂಟಿನ್ಯೂಟಿ ತೊಗೊಳ್ಳೋಕ್ಕಾಗಿಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ, ಅಚೀವ್ಮೆಂಟ್ಸ್ ಇಲ್ಲ, ಹಾಗಾಗಿ ದಿಸ್ ಈಸ್ ಯುವರ್ ಸ್ಯಾಲ್ರಿ. ಸೊ ಇದು ಮೊದಲೇ ತಿಳ್ಕೊಳ್ಳೋಕೆ ಎಷ್ಟೊತ್ತು ಬೇಕು ನಮಗೆ? ನಾನು ಕೆಲಸ ಮಾಡದೇ ಇದ್ರೆ ನಂಗೆ ಸಂಬಳ ಬರಲ್ಲ, ಆಫೀಸ್ಗೆ ಹೋಗದೇ ಇದ್ರೆ ನನ್ನ ಸಂಬಳ ಬರಲ್ಲ, ಎಷ್ಟೊತ್ತು ಬೇಕು? ಈ ಡಿಸಿಷನ್ಸು ಅರ್ಥ ಆಗಬೇಕು. ಯಾರಿಗೆ? ಪ್ರತಿಯೊಂದು ವ್ಯಕ್ತಿಗೆ. ಈಗ ಇದೆಲ್ಲ ರಾಕೆಟ್ ಸೈನ್ಸಾ? ಬಿಲ್ ಕಟ್ಟಿಲ್ಲಪ್ಪ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿಲ್ಲ, 15 ದಿನ ಆಯಿತು, ಏನನ್ಸುತ್ತೆ? ಕಟ್ ಆಗತ್ತಷ್ಟೇ. ಯಾಕೆ ಆ ಸಬ್ಜೆಕ್ಟ್ಗೆ ನಾವು ಬರ್ತಾ ಇಲ್ಲ? ಯಾವಾಗಿದ್ರೂ ಕಟ್ಟಬೇಕು. 15ನೇ ತಾರೀಕು ಡ್ಯೂ ಡೇಟ್ ಇರುತ್ತೆ. 15ನೇ ತಾರೀಕು ಕಟ್ಟದೇ ಇದ್ರೆ 16ನೇ ತಾರೀಕು ಡಿಸ್ಕನೆಕ್ಟ್ ಆಗುತ್ತೆ. ಇದು ಕಾಮನ್ ಸೆನ್ಸ್. ಈ ಕಾಮನ್ ಸೆನ್ಸ್ ಅಲ್ಲಿ 15ನೇ ತಾರೀಕು ಒಳಗಡೆ ಕಟ್ಟಿದ್ರೆ ಯು ಆರ್ 4M. 16ನೇ ತಾರೀಕಾದ್ರೂ ಕಟ್ಟದೇ ಇದ್ರೆ ವಿ ಆರ್ 3M.